ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮೇ 26ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. 2021-22ರ ಸಾಲಿನ ಪಿಸಿಎಂ ಕ್ಲಾಸಸ್ಗಳು ಪ್ರಿಲಿಮ್ಸ್ ಕಮ್ ಮೈನ್ಸ್ ಬ್ಯಾಚಸ್ಗಳು ಮೇ 31ರಿಂದ ಪ್ರಾರಂಭವಾಗಲಿದ್ದು ಐಎಎಸ್ ಆಸ್ಪಿರೆಂಟ್ಸ್ಗಳಿಗೆ ಒಂದು ಸದವಕಾಶವಾಗಿದೆ. ಈ ಕ್ಲಾಸಸ್ಗಳ ಉಪಯೋಗವನ್ನ ನೀವು ಪಡ್ಕೊಳ್ಳಿ. ಈ ಕ್ಲಾಸಸ್ಗಳ ಬಗೆಗಿನ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ಗಳನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗುತ್ತೆ. ಮೇ 31ರಿಂದ ಕ್ಲಾಸಸ್ಗಳು ಪ್ರಾರಂಭವಾಗ್ತಾ ಇದ್ದು ಯಾರೆಲ್ಲ ಅರ್ಲಿಯಾಗಿ ಈ ಪ್ರೋಗ್ರಾಮ್ಗೆ ಎನ್ರೋಲ್ ಮಾಡ್ಕೊಳ್ತಾರೆ ಅವರಿಗೆ ಅರ್ಲಿ ಬರ್ಡ್ ಆಫರ್ಸ್ಗಳು ಕೂಡ ಇದೆ. ಆದ್ದರಿಂದ ಶೀಘ್ರದಲ್ಲಿಯೇ ಕ್ಲಾಸಸ್ಗಳಿಗೆ ರಿಜಿಸ್ಟರ್ ಆಗೋದ್ರ ಮುಖಾಂತರವಾಗಿ ಇದರ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ಳಿ. ಇಂದಿನ ಮೊದಲ ಆರ್ಟಿಕಲ್ ಓವರ್ 13 lakh ಎವ್ಯಾಕ್ಯುಯೇಟೆಡ್ ಆಸ್ ಯಾಸ್ ರೇಸಸ್ ಟುವರ್ಡ್ಸ್ ಒಡಿಶಾ ಕೋಸ್ಟ್ ಲೈನ್ ಅನ್ನುವಂಥದ್ದು. ಯಾಸ್ ಸೈಕ್ಲೋನ್ ಅನ್ನುವಂಥದ್ದು ಒಡಿಶಾ ಕೋಸ್ಟ್ ಲೈನ್ ನ ಕಡೆಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ 13 ಲಕ್ಷದಷ್ಟು ಮಂದಿಯನ್ನ ಎವ್ಯಾಕ್ಯುಯೇಟ್ ಮಾಡಲಾಗಿದೆ. ಅದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ವೆಸ್ಟ್ ಬೆಂಗಾಲ್ ನಲ್ಲೂ ಕೂಡ 11 ಲಕ್ಷ ಮಂದಿಯನ್ನ ಎವ್ಯಾಕ್ಯುಯೇಟ್ ಮಾಡಿರ್ತಕ್ಕಂಥದ್ದು. 4,000 ಸೈಕ್ಲೋನ್ ಶೆಲ್ಟರ್ಸ್ ಗಳನ್ನ ಏನು ವೆಸ್ಟ್ ಬೆಂಗಾಲ್ ಹೊಂದಿದೆ ಆ ಸೈಕ್ಲೋನ್ ಶೆಲ್ಟರ್ಸ್ ಗಳಿಗೆ 11 ಲಕ್ಷ ಮಂದಿಯನ್ನ ಎವ್ಯಾಕ್ಯುಯೇಟ್ ಮಾಡಿರ್ತಕ್ಕಂಥದ್ದು. ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಹೇಳಿ ಯಾಸ್ ಅನ್ನ ಗುರುತಿಸಲಾಗ್ತಾ ಇದೆ. 155 to 165 km/h ಸ್ಪೀಡ್ ನಲ್ಲಿ ಅರ್ಲಿಯರ್ ವೆಡ್ನೆಸ್ಡೇ ಮಾರ್ನಿಂಗ್ ಇದು ಮೂವ್ ಆಗ್ತಾ ಇತ್ತು. ಈಗ ಅದನ್ನ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಗುರುತಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವೆರಿ ಸಿವಿಯರ್ ಸೈಕ್ಲೋನಿಕ್ ಸ್ಟಾರ್ಮ್ ಅಂತ ಹೇಳಿ IMD ಗುರುತಿಸಬೇಕು ಅಂತ ಅಂದ್ರೆ ಎಷ್ಟು ಸ್ಪೀಡ್ ನಲ್ಲಿ ಆ ಸೈಕ್ಲೋನ್ ಅನ್ನುವಂಥದ್ದು ಮೂವ್ ಆಗಬೇಕು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರ ಪ್ರಕಾರವಾಗಿ ಈ ಸೈಕ್ಲೋನ್ ಇಂಟೆನ್ಸಿಫೈ ಆಗ್ತಾ ಇದೆ ಮತ್ತು ನಾರ್ತ್ ಮತ್ತು ನಾರ್ತ್ ವೆಸ್ಟ್ ನ ಕಡೆಗೆ ಮೂವ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಡಿಸ್ಸಾದ ನಾರ್ತ್ ಕೋಸ್ಟ್ ನ ಬಳಿಯಲ್ಲಿ ಲ್ಯಾಂಡ್ ಫಾಲ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಅಥವಾ ಯಾಸ್ ಸೈಕ್ಲೋನ್ ನ ಹಿನ್ನೆಲೆಯಲ್ಲಿ ಯಾಸ್ ಅನ್ನುವಂತ ಹೆಸರನ್ನ ಯಾವ ರಾಷ್ಟ್ರ ನೀಡಿತು ಅಂದಾಗ ಒಮನ್ ನೀಡಿದಂತ ಹೆಸರು ಈ ಯಾಸ್ ಆಗಿತ್ತು ಅನ್ನುವಂಥದ್ದು ತಿಳಿದಿರ್ಲಿ. ಯಾಸ್ ಹೆಸರಿನ ಅರ್ಥ ಏನು ಅಂದಾಗ ಒಂದು ಗುಡ್ ಫ್ರಾಗ್ರೆನ್ಸ್ ಅನ್ನು ನೀಡುವಂತ ಟ್ರೀನ ಹೆಸರು ಇದಾಗಿರ್ತಕ್ಕಂಥದ್ದು. ಇಟ್ ಇಸ್ ಸಿಮಿಲರ್ ಟು ಜಾಸ್ಮಿನ್ ಆಗಿರುತ್ತೆ. ಜಾಸ್ಮಿನ್ಗೆ ಸಿಮಿಲರ್ ಆಗುವಂತ ಹೆಸರು ಈ ಯಾಸ್ ಆಗಿದೆ. ಒಮನ್ ರಾಷ್ಟ್ರ ನೀಡಿರ್ತಕ್ಕಂಥ ಹೆಸರಾಗಿರ್ತಕ್ಕಂಥದ್ದು. ಮುಂದೆ ಯಾವ ಸೈಕ್ಲೋನ್ ಹೆಸರಿಸಬಹುದು ಅಂತ ಅಂದಾಗ ಗುಲಾಬ್ ಅಂತ ಹೇಳಿ ಮುಂಬರುವಂತ ಸೈಕ್ಲೋನ್ಗೆ ಹೆಸರಿಡಲಾಗುತ್ತೆ. ಅದು ಪಾಕಿಸ್ತಾನ ನೀಡಿರ್ತಕ್ಕಂಥ ಹೆಸರಾಗಿರುವಂತದ್ದು. ಹಾಗಾದ್ರೆ ತೌಕ್ತೆ ಅನ್ನುವಂತ ಹೆಸರನ್ನ ಈ ಹಿಂದೆ ಏನ್ ನಾವು ನೋಡಿದ್ವಿ ಈ ಸೈಕ್ಲೋನ್ ಅನ್ನ, ಇದನ್ನ ಯಾವ ರಾಷ್ಟ್ರ ನೀಡಿತ್ತು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ ಸೈಕ್ಲೋನ್ ಕ್ರಿಯೇಟ್ ಆಗೋದಕ್ಕೆ ಏನೆಲ್ಲ ಫ್ಯಾಕ್ಟರ್ಸ್ ಗಳು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂಥದ್ದು, ಟ್ರಾಪಿಕಲ್ ಸೈಕ್ಲೋನ್ಸ್ ಗಳನ್ನ ಯಾವ ರೀತಿಯಾಗಿ ಕರಿತೇವೆ ಮತ್ತು ಬೇರೆ ಬೇರೆ ಸೈಕ್ಲೋನ್ಸ್ ಗಳನ್ನ ಬೇರೆ ಬೇರೆ ಏರಿಯಾಸ್ ಗಳಲ್ಲಿ ಯಾವ ಹೆಸರುಗಳಲ್ಲಿ ಕರೀತಾರೆ, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲೂ ಈ ಫ್ಯಾಕ್ಟರ್ಸ್ ಗಳಾಗಿರ್ಬೋದು ಅಥವಾ ಈ ನೇಮ್ಸ್ ಗಳಾಗಿರ್ಬೋದು ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ನೀವು ಸಿದ್ಧರಿರ್ಬೇಕಾಗುತ್ತೆ. ಸದ್ಯಕ್ಕೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ನೀಡಿ. ಮುಂದಿನ ಆರ್ಟಿಕಲ್ ನ್ಯೂ IT ರೂಲ್ಸ್ ಕಮ್ ಇನ್ ಟು ಫೋರ್ಸ್ ಟುಡೇ ವಿಲ್ ಕಂಪ್ಲೈ ಅಂತ ಹೇಳಿ ಫೇಸ್ಬುಕ್ ತಿಳಿಸ್ತಾ ಇರ್ತಕ್ಕಂಥದ್ದು. ಕಂಪ್ಲೈನ್ಸ್ ಗಾಗಿ ಬೇರೆ ಇಂಡಸ್ಟ್ರಿ ಬಾಡೀಸ್ಗಳು ಇನ್ನಷ್ಟು ಸಮಯವನ್ನ ಕೇಳಿರ್ತಕ್ಕಂಥದ್ದು. ಆರ್ಟಿಕಲ್ ನಲ್ಲಿ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಲಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಅಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್ಸ್ 2021 ಇದರ ಒಂದು ನ್ಯೂ ಗೈಡ್ಲೈನ್ಸ್ ಏನಿತ್ತು ಇದಕ್ಕೆ ನಾವು ಕಂಪ್ಲೈ ಮಾಡ್ತೇವೆ ಅಂತ ಹೇಳಿ ಫೇಸ್ಬುಕ್ ಅವರು ಈಗ ತಿಳಿಸಿರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಫೇಸ್ಬುಕ್ ಅನ್ನ ಹೊರತುಪಡಿಸಿ ಟ್ವಿಟರ್ ಮತ್ತು ವಾಟ್ಸ್ಆಪ್ ಇದ್ರ ಬಗ್ಗೆ ಯಾವುದೇ ಕಮೆಂಟ್ ಮಾಡಿಲ್ಲದೆ ಇರ್ತಕ್ಕಂಥದ್ದು. ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ಸ್ ಗಳಿಗಾದಂತ ಫೇಸ್ಬುಕ್, ವಾಟ್ಸ್ಆಪ್, ಗೂಗಲ್, ಟ್ವಿಟರ್, ಟೆಲಿಗ್ರಾಮ್ ನಂತ ಪ್ಲಾಟ್ಫಾರ್ಮ್ಸ್ ಗಳಿಗೆ ಹೊಸದಾದಂತ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ವೆನ್ಸ್ಡೇ ಜಾರಿಗೆ ತರ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವು ಪ್ಲಾಟ್ಫಾರ್ಮ್ಸ್ ಗಳು ಈಗಲೂ ಕೂಡ ಈ ಎಲ್ಲ ಗೈಡ್ಲೈನ್ಸ್ ಗಳಿಗೆ ಕಂಪ್ಲೈ ಆಗಿಲ್ಲ. ಅವರು ಇನ್ನೇನು ಈ ಗೈಡ್ಲೈನ್ಸ್ ಗಳನ್ನ ಮುಂದಿನ ದಿನಗಳಲ್ಲಿ ಫಾಲೋ ಮಾಡಲೇಬೇಕಾಗತ್ತೆ. ಒಮ್ಮೆ ಏನಾದ್ರೂ ಈ ಗೈಡ್ಲೈನ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಿಲ್ಲ ಅಂತ ಅಂದ್ರೆ ಅದಕ್ಕೆ ಇಮಿಡಿಯೇಟ್ ಆಗಿ ಏನು ಕಾನ್ಸಿಕ್ವೆನ್ಸಸ್ ಇರುತ್ತೆ ನಾನ್ ಕಂಪ್ಲೈನ್ಸ್ ವಿತ್ ದೀಸ್ ಗೈಡ್ಲೈನ್ಸ್ ಅನ್ನುವಂಥದ್ದನ್ನ ಯಾವುದೇ ಕ್ಲಾರಿಟಿಯನ್ನ ಇನ್ನು ಕೂಡ ನೀಡಿಲ್ಲದೆ ಇರತಕ್ಕಂಥದ್ದು. ಆದ್ರೆ ಎಕ್ಸ್ಪರ್ಟ್ಸ್ ಗಳ ಪ್ರಕಾರವಾಗಿ ಯಾವುದೇ ಕಂಪನಿ ಏನಾದ್ರೂ ಈ ರೀತಿಯಾಗಿ ನಾನ್ ಕಂಪ್ಲೈನ್ಸ್ ಅನ್ನ ತೋರಿಸ್ತು ಅಂತ ಅಂದ್ರೆ ಅವು ಭಾರತದಲ್ಲಿ ಏನು ಸೇಫ್ ಹಾರ್ಬರ್ ಅನ್ನ ಪಡ್ಕೊಂಡಿದೆ ಅಂದ್ರೆ ತಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಸಿವಿಲ್ ಅಥವಾ ಕ್ರಿಮಿನಲ್ ಅಫೆನ್ಸಸ್ ಗಳಿಗೆ ಒಳಗಾಗಬಹುದಾದಂತ ಕಂಟೆನ್ಶಿಯಸ್ ಪೋಸ್ಟ್ ಅನ್ನುವಂಥದ್ದು ಪೋಸ್ಟ್ ಆಗಿದ್ರು ಕೂಡ ಥರ್ಡ್ ಪಾರ್ಟಿ ಯೂಸರ್ಸ್ ಗಳು ಆ ರೀತಿಯಾದಂತ ಪೋಸ್ಟ್ ಅನ್ನ ಆ ಪ್ಲಾಟ್ಫಾರ್ಮ್ ನಲ್ಲಿ ಮಾಡಿದ್ರು ಕೂಡ ಅವುಗಳಿಗೆ ಒಂದು ಪ್ರೊಟೆಕ್ಷನ್ ಅಗೇನ್ಸ್ಟ್ ಲಯಬಿಲಿಟಿ ಅನ್ನುವಂಥದ್ದು ಇದೆ. ಅದನ್ನ ಅವರು ಕಳ್ಕೊಳ್ಬೇಕಾಗುತ್ತೆ ಒಂದು ವೇಳೆ ಈ ನಾನ್ ಕಂಪ್ಲೈನ್ಸ್ ಅನ್ನ ತೋರಿಸಿದ್ದೆ ಆದಲ್ಲಿ ಅಂತ ಹೇಳಿ ಎಕ್ಸ್ಪರ್ಟ್ಸ್ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಈ ನ್ಯೂ IT ರೂಲ್ಸ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದು ಮುಖ್ಯವಾಗಿ ಬಂದಿರತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ಮತ್ತು OTT ಪ್ಲಾಟ್ಫಾರ್ಮ್ಸ್ ಗಳನ್ನ ಬ್ರಾಡ್ ಆಗಿ ಡೀಲ್ ಮಾಡೋದಕ್ಕೆ ಅಂತ ಹೇಳಿ ಈ ರೀತಿಯಾದಂತ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಅಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್ಸ್ ಅನ್ನ 2021ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು.
ಸೋಷಿಯಲ್ ಮೀಡಿಯಾಸ್ಗಳ ಮೇಲೆ ಯಾವ ರೀತಿಯಾಗಿ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ರೆ, ಸೋಷಿಯಲ್ ಮೀಡಿಯಾಸ್ಗಳು ಫಸ್ಟ್ ಆರಿಜಿನೇಟರ್ ಆಫ್ ದಿ ಕಂಟೆಂಟ್, ಯಾವುದೇ ರೀತಿಯಾದಂತ ಆಂಟಿ ನ್ಯಾಷನಲ್ ಕಂಟೆಂಟ್ ಅನ್ನುವಂಥದ್ದು ಆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಬಿತ್ತರಿಸ್ತಾ ಇದೆ ಅಂತ ಅಂದ್ರೆ ಅದನ್ನ ಐಡೆಂಟಿಫೈ ಮಾಡೋದಕ್ಕೆ ಇದು ನೆರವಾಗುತ್ತೆ. ಮತ್ತು ಯಾವುದೇ ಒಂದು ಗ್ರಿವೆನ್ಸಸ್ಗಳು ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿಗೆ ಬಂದಿದ್ರೆ ಆ ಕಂಪ್ಲೇಂಟ್ಸ್ ಗಳನ್ನ ರೆಸಾಲ್ವ್ ಮಾಡೋದಕ್ಕೆ, ಅವುಗಳನ್ನ ಅಡ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಗ್ರೀವೆನ್ಸ್ ಆಫೀಸರ್ ಅನ್ನ ಅಪಾಯಿಂಟ್ ಮಾಡಬೇಕಾಗುತ್ತೆ. ಅವುಗಳನ್ನ 15 ದಿನಗಳ ಒಳಗಾಗಿ ಆ ಕಂಪ್ಲೇಂಟ್ಸ್ ಗಳನ್ನ ರೆಸಾಲ್ವ್ ಮಾಡಬೇಕಾಗುತ್ತೆ. ಮತ್ತು ಮಂತ್ಲಿ ಕಂಪ್ಲೇಂಟ್ಸ್ ರಿಪೋರ್ಟ್ ಅನ್ನ, ಕಂಪ್ಲೇಂಟ್ಸ್ ಯಾವೆಲ್ಲವೂ ರಿಸೀವ್ ಆಗಿರ್ತವೆ ಅವುಗಳ ಮೇಲೆ ಕಂಪ್ಲೇಂಟ್ಸ್ ರಿಪೋರ್ಟ್ ಅನ್ನ ನೀಡಬೇಕಾಗುತ್ತೆ. ಯಾವ ರೀತಿಯಾದಂತ ಆಕ್ಷನ್ ಟೇಕನ್ ಅನ್ನುವಂಥದ್ದನ್ನ ತೋರಿಸಬೇಕಾಗುತ್ತೆ. ಇನ್ನ ಡಿಜಿಟಲ್ ನ್ಯೂಸ್ ಅನ್ನು ಕೂಡ ಇದು ರೆಗ್ಯುಲೇಟ್ ಮಾಡುವಂತ ಕೆಲವು ಅಂಶಗಳನ್ನ ಕಾಣಬಹುದಾಗುತ್ತೆ. ಡಿಜಿಟಲ್ ಮೀಡಿಯಾಕ್ಕೆ ಸಂಬಂಧಪಟ್ಟಂತೆ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಏನು ಗೈಡ್ಲೈನ್ಸ್ ಗಳನ್ನ ನೀಡುತ್ತೆ ಅವುಗಳನ್ನ ಸ್ಪಷ್ಟವಾಗಿ ಫಾಲೋ ಮಾಡಬೇಕಾಗುತ್ತೆ. ಮತ್ತು ಕೇಬಲ್ ಟಿವಿ ನೆಟ್ವರ್ಕ್ ಆಕ್ಟ್ ನಾರ್ಮ್ಸ್ ಗಳನ್ನ ಡಿಜಿಟಲ್ ನ್ಯೂಸ್ ಫಾಲೋ ಮಾಡಬೇಕಾಗುತ್ತೆ. ಇನ್ನ ಸೆಲ್ಫ್ ರೆಗ್ಯುಲೇಟರಿ ಬಾಡೀಸ್ಗಳು ಅಧೆರೆನ್ಸ್ ಟು ಕೋಡ್ ಆಫ್ ಎಥಿಕ್ಸ್ ಆಗ್ತಾ ಇದೆಯಾ ಇಲ್ವಾ ಅನ್ನುವಂಥದ್ದನ್ನ ನೋಡ್ಬೇಕಾಗುತ್ತೆ. ಜೊತೆಗೆ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟ್ ಮಿನಿಸ್ಟ್ರಿ ಒಂದು ಪ್ಯಾನಲ್ ಅನ್ನ ಫಾರ್ಮ್ ಮಾಡುತ್ತೆ. ಅದು ಕಂಪ್ಲೀಟ್ ಮೆಕ್ಯಾನಿಸಮ್ ಅನ್ನ ಓವರ್ಸೈಟ್ ಮಾಡುವಂತದ್ದು. ಇನ್ನು OTT ಪ್ಲಾಟ್ಫಾರ್ಮ್ಸ್ಗಳು ಅವುಗಳಲ್ಲಿ ಡಿಸ್ಪ್ಲೇ ಆಗ್ತಿರುವಂತ ಕಂಟೆಂಟ್ ಅನ್ನ ಸೆಲ್ಫ್ ಕ್ಲಾಸಿಫೈ ಮಾಡಬೇಕಾಗುತ್ತೆ. 5 ಏಜ್ ಬೇಸ್ಡ್ ಕ್ಯಾಟಗರೀಸ್ ಗಳಾಗಿ, ಯು ಅಂದ್ರೆ ಯೂನಿವರ್ಸಲ್ ಅಂತ ಹೇಳಿ, ಮತ್ತು 7+ ಇಯರ್ಸ್ ಗೆ ಅಂತ ಹೇಳಿ, 13+ ಇಯರ್ಸ್ ಗೆ ಅಂತ ಹೇಳಿ, 16+ ಇಯರ್ಸ್ ಗೆ ಅಂತ ಹೇಳಿ, ಮತ್ತು ಎ ಅಂತ ಹೇಳಿ ಬೇರೆ ಬೇರೆ ಗುಂಪುಗಳಾಗಿ ಡಿವೈಡ್ ಮಾಡುವಂತ, ಸೆಲ್ಫ್ ಕ್ಲಾಸಿಫಿಕೇಶನ್ ಮಾಡುವಂತ ಕಾರ್ಯವನ್ನ ಮಾಡಬೇಕಾಗುತ್ತೆ. ಪೇರೆಂಟಲ್ ಲಾಕ್ಸ್ ಅನ್ನ ಯಾವುದೇ ಕಂಟೆಂಟ್ ಕ್ಲಾಸಿಫೈಡ್ ಆಗಿರೋ 13+ ಆರ್ ಅಬೌವ್ ಅಂತ ಹೇಳಿ ಕ್ಲಾಸಿಫೈ ಆಗಿರುವಂತ ಕಂಟೆಂಟ್ ಗೆ ಪೇರೆಂಟಲ್ ಲಾಕ್ಸ್ ಗಳನ್ನ ಮಾಡಬೇಕಾಗುವಂತದ್ದು. ಮತ್ತು ಏಜ್ ವೆರಿಫಿಕೇಶನ್ ಮೆಕ್ಯಾನಿಸಮ್ ಅನ್ನುವಂಥದ್ದು, ಕಂಟೆಂಟ್ ಅಡಲ್ಟ್ ಅಂತ ಹೇಳಿ ಕ್ಲಾಸಿಫೈ ಆಗಿರ್ತಕ್ಕಂಥ ಕಂಟೆಂಟ್ ಗೆ ಏಜ್ ವೆರಿಫಿಕೇಶನ್ ಮೆಕ್ಯಾನಿಸಮ್ ಅನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಅದನ್ನ ಸ್ಪಷ್ಟವಾಗಿ ಸೀರಿಯಸ್ ಆಗಿ ಫಾಲೋ ಮಾಡಬೇಕಾಗಿರ್ತಕ್ಕಂಥ ಕಾರ್ಯವನ್ನ OTT ಪ್ಲಾಟ್ಫಾರ್ಮ್ಸ್ ಗಳು ಮಾಡಬೇಕಾಗಿದೆ. ಇದರ ಒಂದು ಹಿನ್ನೆಲೆಯನ್ನ ನಾವು ನೋಡ್ತಾ ಹೋದಾಗ ಸುಪ್ರೀಂ ಕೋರ್ಟ್ 2018ರಲ್ಲಿ ಏನ್ ಅಬ್ಸರ್ವ್ ಮಾಡಿತ್ತು ಅಂತ ಅಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ನೆಸೆಸರಿ ಗೈಡ್ಲೈನ್ಸ್ ಗಳನ್ನ ಫ್ರೇಮ್ ಮಾಡಬೇಕಾಗುತ್ತೆ. ಚೈಲ್ಡ್ ಪಾರ್ನೋಗ್ರಫಿಯನ್ನ, ರೇಪ್, ಗ್ಯಾಂಗ್ ರೇಪ್ ಇಮೇಜರೀಸ್ ಅನ್ನ ಎಲಿಮಿನೇಟ್ ಮಾಡಬೇಕು ಅಂತ ಅಂದ್ರೆ, ಮತ್ತು ಈ ರೀತಿಯ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಸ್ ಗಳನ್ನ ಮತ್ತು ಕೆಲವು ವೆಬ್ಸೈಟ್ಸ್ ಗಳು ಏನು ಈ ರೀತಿಯ ಮಾಹಿತಿಯನ್ನ ಬಿತ್ತರಿಸುತ್ತೆ ಅಥವಾ ವಿಡಿಯೋಸ್ ಗಳನ್ನ ತೋರಿಸ್ತಾ ಇದೆ, ಆ ಒಂದು ವೆಬ್ಸೈಟ್ಸ್ ಗಳನ್ನ ಇವೆಲ್ಲವನ್ನ ಕೂಡ ರೆಗ್ಯುಲೇಟ್ ಮಾಡುವಂತ ಕಾರ್ಯ ನಡಿಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಒಂದು ಅಭಿಪ್ರಾಯ ಆಗಿತ್ತು. ಇದಕ್ಕೆ ನೆಸೆಸರಿ ಗೈಡ್ಲೈನ್ಸ್ ಗಳನ್ನ ತರಬೇಕು ಮತ್ತು ಇಂಥ ಚೈಲ್ಡ್ ಪಾರ್ನೋಗ್ರಫಿ, ರೇಪ್, ಗ್ಯಾಂಗ್ ರೇಪ್ ಇಮೇಜರೀಸ್ ಗಳ ವಿಡಿಯೋಸ್ ಗಳು ಏನ್ ಬರ್ತಾ ಇದೆ ಇವುಗಳನ್ನ ಕಂಪ್ಲೀಟ್ ಆಗಿ ಎಲಿಮಿನೇಟ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿತ್ತು. 2020ರಲ್ಲಿ ಅಡ್ಹಾಕ್ ಕಮಿಟಿ, ರಾಜ್ಯಸಭೆ ಕ್ರಿಯೇಟ್ ಮಾಡಿದಂತ ಒಂದು ಅಡ್ಹಾಕ್ ಕಮಿಟಿ ಅನ್ನುವಂಥದ್ದು ಇದರ ಬಗೆಗೆ ಅಧ್ಯಯನವನ್ನ ನಡೆಸಿ ಒಂದು ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿತ್ತು. ಅಲ್ಲಿ ನಮ್ಗೆ ಏನ್ ತಿಳಿದು ಬಂತು ಅಂತ ಅಂದ್ರೆ, ಪೋರ್ನೋಗ್ರಫಿ ಆನ್ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಒಂದು ಅಲಾರ್ಮಿಂಗ್ ಇಶ್ಯೂ ಆಗಿ ಬೆಳೀತಾ ಇದೆ ಅನ್ನುವಂಥದ್ದನ್ನ ಆ ರಿಪೋರ್ಟ್ ನಮಗೆ ತೋರಿಸಿತ್ತು. ಇದರಿಂದಾಗಿ ಮಕ್ಕಳು ಮತ್ತು ಸಮಾಜದ ಮೇಲೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದು ಸ್ಪಷ್ಟವಾಗಿ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತು ಈ ಸೋಷಿಯಲ್ ಮೀಡಿಯಾಸ್ಗಳು ಫಸ್ಟ್ ಆರಿಜಿನ್ ಆಫ್ ಸಚ್ ಕಂಟೆಂಟ್ಸ್ ಗಳಾಗಿ ಗುರುತಿಸಿಕೊಳ್ತಾ ಇದೆ ಅನ್ನುವಂಥದ್ದು ಕೂಡ ನಮಗೆ ಕಂಡು ಬಂದಿತ್ತು. ನಂತರದಲ್ಲಿ OTT ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಆಗುವಂತ ವಿಡಿಯೋ ಸ್ಟ್ರೀಮಿಂಗ್ ಅನ್ನ ಅಂಡರ್ ದಿ ಆಂಬಿಟ್ ಆಫ್ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅಡಿಯಲ್ಲಿ 2020ರಲ್ಲಿ ತರಲಾಗಿರ್ತಕ್ಕಂಥದ್ದು. ಇದರ ನಂತರದಲ್ಲಿ ಈಗ 2021ರಲ್ಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂಟರ್ಮೀಡಿಯರಿ ಗೈಡ್ಲೈನ್ಸ್ ಅಂಡ್ ಡಿಜಿಟಲ್ ಮೀಡಿಯಾ ಎಥಿಕ್ಸ್ ಕೋಡ್ ರೂಲ್ಸ್ 2021 ನಾವು ಕಾಣ್ತಾ ಇರ್ತಕ್ಕಂಥದ್ದು. ಈ ನ್ಯೂ ಗೈಡ್ಲೈನ್ಸ್ ಗಳ ಅಡಿಯಲ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಇಂಟರ್ಮೀಡಿಯೇಟ್ಸ್ ಗಳನ್ನ ಬೇರೆ ಬೇರೆ ಕ್ಯಾಟಗರೀಸ್ ಗಳಾಗಿ ಡಿವೈಡ್ ಮಾಡಲಾಗ್ತಾ ಇದೆ. ಎಷ್ಟು ಯೂಸರ್ಸ್ ಗಳು ಇದ್ದಾರೆ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗೆ ಅನ್ನುವಂತ ಆಧಾರದ ಮೇಲೆ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯರೀಸ್ ಅಂತ ಹೇಳಿ ಒಂದು ಗುಂಪು, ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ಸ್ ಅಂತ ಹೇಳಿ ಮತ್ತೊಂದು ಗುಂಪಾಗಿ ಇವುಗಳನ್ನ ಡಿವೈಡ್ ಮಾಡ್ತಾ ಇರ್ತಕ್ಕಂಥದ್ದು. ಡ್ಯೂ ಡಿಲಿಜಿಯನ್ಸ್ ಅನ್ನ ಇಂಟರ್ಮೀಡಿಯೇಟ್ಸ್ ಗಳು ಫಾಲೋ ಮಾಡಬೇಕಾಗುತ್ತೆ. ಇವುಗಳಿಗೆ ನೀಡ್ತಾ ಇರ್ತಕ್ಕಂಥ ಸೇಫ್ ಹಾರ್ಬರ್ ಪ್ರಾವಿಷನ್ಸ್ ಗಳನ್ನ ಇವು ಒಂದು ವೇಳೆ ಕಂಪ್ಲೇಂಟ್ಸ್ ಅನ್ನ ತೋರಿಸಲಿಲ್ಲ ಅಂತ ಅಂದ್ರೆ ಇವುಗಳು ಆ ಸೇಫ್ ಹಾರ್ಬರ್ ಪ್ರಾವಿಷನ್ಸ್ ಗಳನ್ನ ಕಳ್ಕೊಳ್ಬೇಕಾಗಿ ಬರುತ್ತೆ. ಗ್ರೀವೆನ್ಸ್ ರಿಟ್ರೆಸಲ್ ಮೆಕ್ಯಾನಿಸಮ್ ಅನ್ನುವಂಥದ್ದು ಇದರ ಅಡಿಯಲ್ಲಿ ಮ್ಯಾಂಡೇಟರಿ ಆಗುತ್ತೆ. ಗ್ರೀವೆನ್ಸ್ ಆಫೀಸರ್ ಅನ್ನ ಅಪಾಯಿಂಟ್ ಮಾಡಲೇಬೇಕಾಗುತ್ತೆ. ಈ ಒಂದು ಗ್ರೀವೆನ್ಸ್ ಆಫೀಸರ್ ಅನ್ನುವಂಥವರು ಕಂಪ್ಲೇಂಟ್ ಬಂದ 24 ಗಂಟೆಗಳ ಒಳಗಾಗಿ ಅದನ್ನ ಅಕ್ನಾಲೆಡ್ಜ್ ಮಾಡುವಂತದ್ದು, 15 ಡೇಸ್ ಗಳ ಒಳಗಾಗಿ ಆ ಇಶ್ಯೂ ಅನ್ನ ರೆಸಾಲ್ವ್ ಮಾಡಬೇಕಾಗುತ್ತೆ. ಆನ್ಲೈನ್ ಸೇಫ್ಟಿಯನ್ನ ಮತ್ತು ಡಿಗ್ನಿಟಿ ಆಫ್ ಯೂಸರ್ಸ್ ಗಳನ್ನ ಎನ್ಶೂರ್ ಮಾಡುವಂತದ್ದು ಕೂಡ ಅವ್ರ ಮೇಲೆ ಇರುವಂತ ಜವಾಬ್ದಾರಿ ಆಗುತ್ತೆ. ಅಡಿಷನಲ್ ಡ್ಯೂ ಡಿಲಿಜೆನ್ಸ್ ಅನ್ನುವಂಥದ್ದು ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ಸ್ ಗಳಿಗೆ ಇರುವಂತದ್ದು. ಮತ್ತು ಆರಿಜಿನೇಟರ್ ಯಾವುದೇ ಒಂದು ಆಂಟಿ ನ್ಯಾಷನಲ್ ಎಲಿಮೆಂಟ್ ಅನ್ನುವಂಥದ್ದು, ಆಂಟಿ ನ್ಯಾಷನಲ್ ಪೋಸ್ಟ್ ಅನ್ನುವಂಥದ್ದು ಇದ್ದಾಗ ಆ ರೀತಿಯ ಕಂಟೆಂಟ್ ಈ ರೀತಿಯ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ಇದೆ ಅಂತ ಅಂದ್ರೆ ಇದನ್ನ ಯಾರು ಮೊದಲಿಗೆ ಆರಿಜಿನ್ ಮಾಡಿದ್ದು ಅಂತ ಹೇಳಿ ಆ ಐಡೆಂಟಿಫೈ ಮಾಡುವಂತ ಕಾರ್ಯ ಕೂಡ ನಡಿಬೇಕಾಗಿರುವಂತದ್ದು. ಎಲ್ಲವನ್ನ ನಾವು ನ್ಯೂ IT ರೂಲ್ಸ್ ನ ಅಡಿಯಲ್ಲಿ ಕಾಣಬಹುದಾಗುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಪ್ರಾವಿಷನ್ಸ್ ಗಳನ್ನ IT ಆಕ್ಟ್ ನ ಅಡಿಯಲ್ಲಿ ಯಾವ ಸೆಕ್ಷನ್ ಅಲ್ಲಿ ನಾವು ಕಾಣ್ತೇವೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಮುಂದಿನ ಆರ್ಟಿಕಲ್ ಪ್ಯಾನೆಲ್ ಟು ಡಿಫೈನ್ ಅಫೆನ್ಸಸ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನೋದಾಗಿದೆ. ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಆಗಿತ್ತು, ಐಪಿಸಿ ಇಂಡಿಯನ್ ಪೀನಲ್ ಕೋಡ್ ನ ಕುರಿತಂತೆ ಅದಕ್ಕೆ ಬೇಕಾಗುವ ರಿಫಾರ್ಮ್ಸ್ ಗಳನ್ನ ಅಧ್ಯಯನ ಮಾಡೋದಕ್ಕೆ ಅಂತ ಹೇಳಿ ಈಗ ಆ ಕಮಿಟಿ ಅನ್ನುವಂಥದ್ದು ಒಂದು ಸಪರೇಟ್ ಸೆಕ್ಷನ್ ಅನ್ನ ಪ್ರಪೋಸ್ ಮಾಡಿರ್ತಕ್ಕಂಥದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಯೂನಿಯನ್ ಮಿನಿಸ್ಟ್ರಿ ಕಾನ್ಸ್ಟಿಟ್ಯೂಟ್ ಮಾಡಿದಂತ ಈ ಪ್ಯಾನಲ್ ಅನ್ನುವಂಥದ್ದು ಹೊಸದಾದಂತ ಒಂದು ಸೆಕ್ಷನ್ ಅನ್ನ ಪ್ರಪೋಸ್ ಮಾಡ್ತಾ ಇದೆ. ಇಲ್ಲಿ ಸೆಕ್ಷನ್ ಆನ್ ಆಫೀಸಸ್ ರಿಲೇಟಿಂಗ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನುವಂತ ಒಂದು ಸೆಕ್ಷನ್ ಅನ್ನ ಹೊಸದಾಗಿ ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥದ್ದು. ಇಂಡಿಯನ್ ಪೀನಲ್ ಕೋಡ್ ನ ಅಡಿಯಲ್ಲಿ ಹೇಟ್ ಸ್ಪೀಚ್ ಗೆ ಸಂಬಂಧಪಟ್ಟಂತೆ ಯಾವುದೇ ಕ್ಲಿಯರ್ ಡೆಫಿನೇಷನ್ ಅನ್ನ ಡಿಫೈನ್ ಮಾಡಿಲ್ಲ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಸಮಸ್ಯೆ. ಹಾಗಾಗಿ ಈ ಹೇಟ್ ಸ್ಪೀಚ್ ಅಂತ ಹೇಳಿ ಇದು ಮಿಸ್ಯೂಸ್ ಆಗ್ತಾ ಇರ್ತಕ್ಕಂಥದ್ದು ಕೂಡ ಹೆಚ್ಚಿನ ಕೇಸಸ್ ಗಳಲ್ಲಿ ನಾವು ಕಾಣಬಹುದಾಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಹೇಟ್ ಸ್ಪೀಚ್ ಅನ್ನ ಯಾವುದು ಕಾನ್ಸ್ಟಿಟ್ಯೂಟ್ ಮಾಡುತ್ತೆ, ವಾಟ್ ಎಕ್ಸಾಕ್ಟ್ಲಿ ಇಸ್ ಹೇಟ್ ಸ್ಪೀಚ್ ಅನ್ನುವಂತ ಡೆಫಿನೇಷನ್ ಅನ್ನ ಮಾಡೋದಕ್ಕೆ ಒಂದು ಅಟೆಂಪ್ಟ್ ಅನ್ನ ಈಗ ಈ ಕಮಿಟಿ ಅನ್ನುವಂಥದ್ದು ಮಾಡ್ತಾ ಇದೆ. ಈ ರಿಫಾರ್ಮ್ಸ್ ಗಳ ಮುಖಾಂತರವಾಗಿ ಕ್ರಿಮಿನಲ್ ಲಾಸ್ ಗಳಲ್ಲಿ ರಿಫಾರ್ಮ್ಸ್ ಗಳನ್ನ ತರುವಂತ ಅಟೆಂಪ್ಟ್ ಅನ್ನ ಏನು ಈ ಕಮಿಟಿ ಮಾಡ್ತಾ ಇದೆ, ಇದು ಹೇಟ್ ಸ್ಪೀಚ್ ಅನ್ನ ಕೂಡ ಡಿಫೈನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಯಾರು ಹೇಟ್ ಸ್ಪೀಚ್ ಅಂದ್ರೆ ಏನು ಅನ್ನೋದನ್ನ, ಹೇಟ್ ಸ್ಪೀಚ್ ಏನೆಲ್ಲವನ್ನ ಕಾನ್ಸ್ಟಿಟ್ಯೂಟ್ ಮಾಡುತ್ತೆ ಅನ್ನುವಂಥದ್ದನ್ನ ಯಾವ ರೀತಿಯಾಗಿ ಯಾರು ಡಿಫೈನ್ ಮಾಡ್ತಾರೆ ಅಥವಾ ಯಾರು ಡಿಸೈಡ್ ಮಾಡ್ತಾರೆ ಅಂತ ಅಂದ್ರೆ, ಲೀಗಲಿ ಸ್ಪೀಕಿಂಗ್ ಕ್ರಿಮಿನಲ್ ಸೆಕ್ಷನ್ಸ್ ಗಳು ಇನ್ವೋಕ್ ಆಗ್ಬೇಕು ಅಂತ ಅಂದ್ರೆ ಎನಿ ಸಚ್ ಸ್ಪೀಚ್ ಅನ್ನುವಂಥದ್ದು ವೈಲೆನ್ಸ್ ಗೆ ಅಥವಾ ಡಿಸ್ಟರ್ಬೆನ್ಸ್ ಗೆ ಎಡೆ ಮಾಡಿದ್ರೆ ಅಂತ ಸ್ಪೀಚ್ ಅನ್ನ ಅಥವಾ ಆ ರೀತಿ ಲಾ ಅಂಡ್ ಆರ್ಡರ್ ಡಿಸ್ಟರ್ಬ್ ಆಗ್ತಿದೆ ಅಂತ ಅಂದಾಗ ಮಾತ್ರ ಅದನ್ನ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿ ಗುರುತಿಸುವಂತದ್ದು. ಯಾರನ್ನೇ ಒಬ್ಬರನ್ನ ಕ್ರಿಟಿಸೈಸ್ ಮಾಡುವಂಥದ್ದು, ಕೇವಲ ಕ್ರಿಟಿಸೈಸ್ ಮಾಡುವಂಥದ್ದು ಹೇಟ್ ಸ್ಪೀಚ್ ಆಗೋದಿಲ್ಲ. ಹಾಗಾಗಿ ಹೇಟ್ ಸ್ಪೀಚ್ ಅಂತ ಹೇಳಿ ಈ ವರ್ಡ್ ಅನ್ನ ನಾವೇನ್ ಬಳಕೆ ಮಾಡ್ಕೊಳ್ತಿದ್ದೇವೆ ಇದೊಂದು ಲೋಡೆಡ್ ಟರ್ಮ್ ಆಗಿರುತ್ತೆ. ಈ ರೀತಿಯ ಟರ್ಮ್ ಅನ್ನ ಬಳಕೆ ಮಾಡೋದ್ರಿಂದ ನಾವು ರಿಫ್ರೈನ್ ಆಗ್ತೇವೆ ಅಂತ ಹೇಳಿ GS ಬಾಜ್ಪಾಯಿ ಅವರು ಈ ಒಂದು ಕ್ರಿಮಿನಾಲಜಿ ಸೆಂಟರ್ ಅಟ್ ನ್ಯಾಷನಲ್ ಲಾ ಯೂನಿವರ್ಸಿಟಿಯ ಚೇರ್ಪರ್ಸನ್ ಆಗಿರುವಂತವ್ರು, ಈ ಒಂದು ಕಮಿಟಿಯ ಒಬ್ಬ ಸದಸ್ಯರು ಕೂಡ ಹೌದು. ಇವರು ತಿಳಿಸ್ತಾ ಇರ್ತಕ್ಕಂಥದ್ದು ದಿ ಹಿಂದೂಗೆ. ಕಮಿಟಿ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಲಾಗ್ತದೆ. ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅವರು ರೀಸೆಂಟ್ಲಿ ಒಂದು ಮ್ಯಾನ್ಯಲ್ ಅನ್ನ ಪಬ್ಲಿಷ್ ಮಾಡಿದ್ರು, ಇನ್ವೆಸ್ಟಿಗೇಟಿಂಗ್ ಏಜೆನ್ಸೀಸ್ ಆನ್ ಸೈಬರ್ ಹ್ಯಾರಾಸ್ಮೆಂಟ್ ಕೇಸಸ್ಗೆ ಸಂಬಂಧಪಟ್ಟಂತೆ. ಇಲ್ಲಿ ಹೇಟ್ ಸ್ಪೀಚ್ ಅನ್ನ ಡಿಫೈನ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ, ಲ್ಯಾಂಗ್ವೇಜ್ ದಟ್ ಡೆನಿಗ್ರೇಟ್ಸ್, ಇನ್ಸಲ್ಟ್ಸ್, ಥ್ರೆಟನ್ಸ್ ಆರ್ ಟಾರ್ಗೆಟ್ಸ್ ಅನ್ ಇಂಡಿವಿಜುವಲ್ ಬೇಸ್ಡ್ ಆನ್ ದೇರ್ ಐಡೆಂಟಿಟಿ ಅಂಡ್ ಅದರ್ ಟ್ರೇಡ್ಸ್ such as sexual orientation or disability or religion etc. ಇದನ್ನ ಹೇಟ್ ಸ್ಪೀಚ್ ಅಂತ ಹೇಳಿ ಕರೀತಾ ಇದ್ದಾರೆ. ಯಾವುದೇ ಒಂದು ಭಾಷೆ ಅಂದ್ರೆ ಬಳಕೆ ಮಾಡುವಂತ ವರ್ಡ್ಸ್ ಗಳೇನಿರುತ್ತೆ ಅದು ಯಾರದೇ ಒಂದು ಮಾನಕ್ಕೆ ಹಾನಿಯಾಗುವಂತೆ, ಒಬ್ಬರನ್ನ ಇನ್ಸಲ್ಟ್ ಮಾಡುವಂತೆ ಮತ್ತು ಅವರಿಗೆ ಭಯ ಗೊಡಿಸುವಂತೆ ಮಾತನಾಡುವಂತೆ ಯಾವುದೇ ಒಂದು ಸ್ಪೀಚ್ ಆಗಿದ್ರೆ, ಅಥವಾ ಯಾವುದೇ ಒಬ್ಬ ಇಂಡಿವಿಜುವಲ್ ಅನ್ನ ಆತನ ಕ್ಯಾಸ್ಟ್ ಆಗಿರ್ಬೋದು ಅಥವಾ ಆತನ ಸೆಕ್ಷುಯಲ್ ಓರಿಯಂಟೇಷನ್ ಆಗಿರ್ಬೋದು ಅಥವಾ ಆತನ ರಿಲಿಜಿಯನ್ ಆಗಿರ್ಬೋದು, ಅವರಿಗಿರುವಂತ ಡಿಸೆಬಿಲಿಟಿ ಆಗಿರ್ಬೋದು, ಇವುಗಳನ್ನ ಗುರುತಿಸಿ ಇವುಗಳ ಬೇಸಿಸ್ ನ ಆಧಾರದ ಮೇಲೆ ಅವರಿಗೆ ನೋವು ಮಾಡೋದಕ್ಕೆ, ಇನ್ಸಲ್ಟ್ ಮಾಡೋದಕ್ಕೆ, ಥ್ರೆಟನ್ ಮಾಡೋದಕ್ಕೆ ಟಾರ್ಗೆಟ್ ಆಗುವಂತ ಯಾವುದೇ ಸ್ಪೀಚ್ ಇದ್ರೆ ಅದನ್ನ ಹೇಟ್ ಸ್ಪೀಚ್ ಅಂತ ಹೇಳಿ ಗುರುತಿಸ್ತೇವೆ ಸೈಬರ್ ಹ್ಯಾರಾಸ್ಮೆಂಟ್ ಕೇಸಸ್ ನ ವಿಚಾರದಲ್ಲಿ ಅಂತ ಹೇಳಿ ಬ್ಯೂರೋ ಆಫ್ ಪೊಲೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅವರು ಪಬ್ಲಿಷ್ ಮಾಡಿರ್ತಕ್ಕಂಥ ಒಂದು ಮ್ಯಾನ್ಯಲ್ ನಲ್ಲಿ ನಾವು ಹೇಟ್ ಸ್ಪೀಚ್ ಅನ್ನ ಕುರಿತು ಇವರು ಈ ರೀತಿಯಾಗಿ ಡಿಫೈನ್ ಮಾಡಿರೋದನ್ನ ನಾವು ಕಾಣಬಹುದಾಗುತ್ತೆ. 2018ರಲ್ಲಿ ಹೋಮ್ ಮಿನಿಸ್ಟ್ರಿ ಅವರು ಲಾ ಕಮಿಷನ್ ಗೆ ಒಂದು ಡಿಸ್ಟಿಂಕ್ಟ್ ಲಾ ಫಾರ್ ಆನ್ಲೈನ್ ಹೇಟ್ ಸ್ಪೀಚ್ ಅನ್ನ ಪ್ರಿಪೇರ್ ಮಾಡಿ ಅಂತ ಕೂಡ ಕೇಳಿತ್ತು. ಇದರ ಅಡಿಯಲ್ಲಿ ಫಾರ್ಮರ್ ಲೋಕಸಭೆ ಸೆಕ್ರೆಟರಿಯ ಜನರಲ್ ಆಗಿದೆ ಅಂತ TK ವಿಶ್ವನಾಥ್ ಅವರು ಮುಖ್ಯಸ್ಥರಾಗುವಂತ ಒಂದು ಕಮಿಟಿ ಕೂಡ ಫಾರ್ಮ್ ಆಯಿತು. ಸ್ಟ್ರಿಕ್ಟರ್ ಲಾಸ್ ಗಳನ್ನ ಈ ಕಮಿಟಿ ರೆಕಮೆಂಡ್ ಕೂಡ ಮಾಡಿತ್ತು. 2019ರಲ್ಲಿ ಹೋಮ್ ಮಿನಿಸ್ಟ್ರಿ ಅವರು ಐಪಿಸಿಯನ್ನ 1860ರಲ್ಲಿ ಫ್ರೇಮ್ ಆಗಿದ್ದಂತ ಐಪಿಸಿಯನ್ನ ಓವರ್ ಹಾಲ್ ಮಾಡೋದಕ್ಕೆ ಡಿಸೈಡ್ ಮಾಡುತ್ತೆ. ಜೊತೆಗೆ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ CRPCಯನ್ನ ಕೂಡ ಕೆಲವು ರಾಜ್ಯಗಳಿಂದ ಸಜೆಷನ್ಸ್ ಗಳನ್ನ ಕೇಳಿದ ನಂತರದಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಗಳಿಂದ ಮತ್ತು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಬಾರ್ ಕೌನ್ಸಿಲ್ ಆಫ್ ಮತ್ತು ರಾಜ್ಯಗಳಲ್ಲಿರ್ತಕ್ಕಂಥ ಲಾ ಇನ್ಸ್ಟಿಟ್ಯೂಟ್ಸ್, ಲಾ ಯೂನಿವರ್ಸಿಟೀಸ್ ಗಳಾಗಿರ್ಬೋದು, ಇವರೆಲ್ಲರಿಂದಲೂ ಕೂಡ ಕಾಂಪ್ರಿಹೆನ್ಸಿವ್ ಅಮೆಂಡ್ಮೆಂಟ್ಸ್ ಗಳ ಬಗ್ಗೆ ಸಜೆಷನ್ಸ್ ಗಳನ್ನ ಕೇಂದ್ರ ಸರ್ಕಾರದವರು ಕೇಳಲಾಗಿತ್ತು ಈ ಕ್ರಿಮಿನಲ್ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ CRPCಯ ಕುರಿತಂತೆ. ಈಗ ಈ ಹೋಮ್ ಮಿನಿಸ್ಟ್ರಿ ಕಾನ್ಸ್ಟಿಟ್ಯೂಟ್ ಮಾಡಿದಂತ ಕಮಿಟಿ ಏನಿತ್ತು ಇದು ಮುಂದಿನ ದಿನಗಳಲ್ಲಿ ರಿಫಾರ್ಮ್ಸ್ ಗಳಿಗೆ, IPCಯಲ್ಲಿ ಆಗ್ಬೇಕಾಗಿರ್ತಕ್ಕಂಥ ರಿಫಾರ್ಮ್ಸ್ ಗಳಿಗೆ ಕುರಿತಂತೆ ಸ್ಪಷ್ಟವಾದಂತ ಒಂದು ರಿಪೋರ್ಟ್ ಅನ್ನ ಆದಷ್ಟು ಶೀಘ್ರದಲ್ಲಿ ನೀಡಲಿದೆ ಮತ್ತು ಈ ಒಂದು ಹೇಟ್ ಸ್ಪೀಚ್ ಗೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಸೆಕ್ಷನ್ ಅನ್ನೇ ಇಂಟ್ರೊಡ್ಯೂಸ್ ಮಾಡಲಿದೆ. ಅಫೆನ್ಸಸ್ ರಿಲೇಟಿಂಗ್ ಟು ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಗೆ ಸಂಬಂಧಪಟ್ಟಂತೆ ಒಂದು ಸಪರೇಟ್ ಸೆಕ್ಷನ್ ಅನ್ನೇ ಪ್ರಪೋಸ್ ಮಾಡಲಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಆರ್ಟಿಕಲ್ ನಲ್ಲಿ ಮಾಲಿ ಇನ್ ಟರ್ಮಾಯಿಲ್ ಆಸ್ ಆರ್ಮಿ ಡಿಟೈನ್ಸ್ ಪ್ರೆಸಿಡೆಂಟ್ PM ಅನ್ನುವಂಥದ್ದು. ಮಾಲಿ ಅನ್ನುವಂಥದ್ದು ಆಫ್ರಿಕಾದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಆಗುತ್ತೆ. ಅದು ಈ ಭಾಗದಲ್ಲಿ ಬರುವಂತ ರಾಷ್ಟ್ರ ಆಗುತ್ತೆ. ಈ ರೀತಿ ಯಾವುದೇ ಒಂದು ರಾಷ್ಟ್ರ ಸುದ್ದಿಯಲ್ಲಿದ್ದಾಗ ಅದರ ಸುತ್ತಲಿನ ಮ್ಯಾಪ್ ವರ್ಕ್ ಅನ್ನ ಕೂಡ ನಮಗೆ ಕೇಳಬಹುದಾಗಿರುತ್ತೆ. ಹಾಗಾಗಿ ಅದರ ಬಗ್ಗೆ ಕೂಡ ನಮಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಇಲ್ಲಿ ಬರುವಂತ ಇಸ್ರೇಲ್ನ ಕುರಿತಂತೆ ಇಸ್ರೇಲ್ ಮತ್ತು ಹಮಾಸ್ನ ನಡುವೆ ಇಸ್ರೇಲಿ ಮಿಲಿಟರಿ ಮತ್ತು ಹಮಾಸ್ನ ನಡುವೆ ಆಗ್ತಿರ್ತಕ್ಕಂಥ ಆಗ್ತಿದ್ದಂತ ಯುದ್ಧದ ಬಗ್ಗೆ ಕೂಡ ಕಳೆದ ಒಂದೆರಡು ವಾರಗಳಿಂದ ನಾವು ತಿಳ್ಕೊಳ್ತಾನೆ ಬಂದ್ವಿ.
ಈಗ ಅಲ್ಲಿ ಪಿ ಸ್ಟಾಕ್ಸ್ಗಳು ಎಸ್ಟಾಬ್ಲಿಷ್ ಆಗುವಂತ ಮುನ್ಸೂಚನೆ ದೊರಕಿರ್ತಕ್ಕಂಥದ್ದು ಮತ್ತು ಮೆಡಿಟರೇನಿಯನ್ ಸಿ ಅನ್ನುವಂಥದ್ದು ಯಾವ ಯಾವ ಕಂಟ್ರೀಸ್ಗಳಿಗೆ ಬೌಂಡ್ರಿ ಆಗಿರುತ್ತೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ಗುರುತಿಸ್ಕೊಳ್ಬೇಕಾಗತ್ತೆ. ಇದೇ ರೀತಿಯಾಗಿ ಇಲ್ಲಿ ಪ್ರೈಮ್ ಮೆರಿಡಿಯನ್ ಅನ್ನುವಂಥದ್ದು ಮಾಲಿ ಮುಖಾಂತರವಾಗಿ ಹಾದು ಹೋಗುತ್ತೆ ಅನ್ನುವಂಥದ್ದಾಗಿರ್ಬೋದು, ಈಕ್ವೆಟರ್ ಯಾವ ಯಾವ ರಾಷ್ಟ್ರಗಳೊಟ್ಟಿಗೆ ಹಾದು ಹೋಗುತ್ತೆ ಅನ್ನುವಂಥದ್ದಾಗಿರ್ಬೋದು, ರೆಡ್ ಸಿ ಅನ್ನ ಸರೌಂಡ್ ಮಾಡ್ತಿರ್ತಕ್ಕಂಥ ಕಂಟ್ರೀಸ್ಗಳು ಯಾವುದು ಅನ್ನುವಂಥದ್ದಾಗಿರ್ಬೋದು, ಈ ರೀತಿ ಹಲವಾರು ಬಗೆಗಳಲ್ಲಿ ನಮಗೆ ಮ್ಯಾಪ್ ವರ್ಕ್ಗಳ ಕುರಿತಂತೆ ಪ್ರಶ್ನೆಗಳನ್ನ ಕೇಳಬಹುದಾಗಿರುತ್ತೆ. ಈ ಈಕ್ವೆಟಾರ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್, ಈ ರೀತಿಯಾದಂತಹ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ಗಳು ಅವು ಬದಲಾಗೋದಿಲ್ಲ. ಹಾಗಾಗಿ ಅವುಗಳ ಬಗ್ಗೆ ನಾವು ಒಂದು ಕಡೆ ನೋಟ್ ಮಾಡಿಕೊಂಡು ಅವುಗಳನ್ನ ನಾವು ಮೊದಲೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಮತ್ತು ಸುದ್ದಿಯಲ್ಲಿ ಇರುವಂತ ಈ ರೀತಿಯ ಯಾವುದೇ ಕಂಟ್ರೀಸ್ಗಳಿದ್ರೆ ಅದಕ್ಕೆ ಸುತ್ತ ಇರ್ತಕ್ಕಂಥ ಕಂಟ್ರೀಸ್ಗಳಾಗಿರ್ಬೋದು ಅಥವಾ ಅದರ ಕ್ಯಾಪಿಟಲ್ ಸಿಟಿ ಆಗಿರ್ಬೋದು ಅಥವಾ ಯಾತಕ್ಕಾಗಿ ಸುದ್ದಿಯಲ್ಲಿ ಇದೆ ಅನ್ನುವಂಥದ್ದು, ಇವೆಲ್ಲದರ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕಾಗತ್ತೆ. ಮಾಲಿ ಈ ರಾಷ್ಟ್ರವು ಈಗ ಅಲ್ಲಿನ ಆರ್ಮಿ ಅನ್ನುವಂಥದ್ದು ಅಲ್ಲಿರ್ತಕ್ಕಂಥ ಪ್ರೆಸಿಡೆಂಟ್ ಮತ್ತು PM ಅವರನ್ನ ಡಿಟೈನ್ ಮಾಡಿರೋದ್ರಿಂದ ಪೊಲಿಟಿಕಲ್ ಟರ್ಮಾಯಿಲ್ ಅನ್ನ ಈಗ ಮಾಲಿ ಫೇಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ನಲ್ಲಿ ಜಿಡಿಪಿ ಲೈಕ್ಲಿ ಟು ಗ್ರೂ ಬೈ 1.3% ಇನ್ Q4 ಆಫ್ ದಿ ಫಿಸ್ಕಲ್ ಇಯರ್ 2021 ಅನ್ನುವಂಥದ್ದನ್ನ SBI ನ ಒಂದು ಅಧ್ಯಯನ ನಮಗೆ ತಿಳಿಸ್ತಾ ಇದೆ. ಅದನ್ನ ಈ ಆರ್ಟಿಕಲ್ ನಲ್ಲಿ ನಾವು ನೋಡೋಣ. ಇಲ್ಲಿ SBI ಗ್ರೂಪ್ ಅನ್ನುವಂಥದ್ದು ಫಿಸ್ಕಲ್ ಇಯರ್ ನಲ್ಲಿ 7.3% ನಷ್ಟು ಕಾಂಟ್ರಾಕ್ಷನ್ ಆಗಬಹುದು ಅನ್ನುವಂಥದ್ದನ್ನ ಇಲ್ಲಿನ ಒಂದು ಅಧ್ಯಯನ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಮತ್ತು GDP ಅನ್ನುವಂಥದ್ದು 2020-21ನೇ ಈ ಒಂದು ಆರ್ಥಿಕ ವರ್ಷ ಏನ್ ಮುಗಿದಿದೆ, ಈ ವರ್ಷದಲ್ಲಿ 1.3% ನಷ್ಟು ಗ್ರೋತ್ ಅನ್ನ ಕಳೆದ ಕ್ವಾರ್ಟರ್ ನಲ್ಲಿ ಕಂಡಿರ್ತಕ್ಕಂಥದ್ದು 2020-21ರ ಫಿಸ್ಕಲ್ ಇಯರ್ ನಲ್ಲಿ. ಮತ್ತು ಒಟ್ಟಾರೆ ವರ್ಷದಲ್ಲಿ ನಾವು ನೋಡಿದಾಗ 7.3% ಕಾಂಟ್ರಾಕ್ಷನ್ ಅನ್ನ ನಾವು ಈ ವರ್ಷದಲ್ಲಿ ಕಂಡಿದ್ದೇವೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಲ್ಲಿ SBI ನ ಅಧ್ಯಯನವೊಂದು ತಿಳಿಸ್ತಾ ಇದೆ. ಇದರ ರಿಪೋರ್ಟ್ ಎಕೋ ರ್ಯಾಪ್ ಅನ್ನುವಂಥದ್ದು, ಎಕೋ ರ್ಯಾಪ್ ಅನ್ನುವಂತ ರಿಪೋರ್ಟ್ ಅನ್ನುವಂಥದ್ದನ್ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಅಂದಾಗ ಇದು SBI ನ ರಿಸರ್ಚ್ ಗೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಆಗಿರುತ್ತೆ ಅನ್ನುವಂಥದ್ದು ತಿಳಿದಿರ್ಬೇಕಾಗತ್ತೆ. ಇದರ ಬಗೆಗೆ GDP ರೇಟ್ಸ್ ಆಗಿರ್ಬೋದು ಮತ್ತು ಗ್ರೋತ್ ರೇಟ್ಸ್ ಆಗಿರ್ಬೋದು, GDP ಎಸ್ಟಿಮೇಟ್ಸ್ ಗಳ ಕುರಿತಂತೆ ಸ್ಪಷ್ಟವಾಗಿ ಒಂದು ಅಫಿಷಿಯಲ್ ಡೇಟಾವನ್ನ ರಿಲೀಸ್ ಮಾಡಬೇಕಾಗಿರ್ತಕ್ಕಂಥವ್ರು ಭಾರತದ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ನವರ ಆಗಿರ್ತಾರೆ. ಈ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅನ್ನುವಂಥದ್ದು ನಮ್ಮ ಭಾರತದ GDP ಎಸ್ಟಿಮೇಟ್ಸ್ ಗಳನ್ನ ಮಾರ್ಚ್ 2020-21ರ ಕ್ವಾರ್ಟರ್ಗೆ ಎಷ್ಟು GDP ಎಸ್ಟಿಮೇಟ್ಸ್ ಇದೆ ಅನ್ನುವಂಥದ್ರ ಕುರಿತಾಗಿ ಮತ್ತು ಆನ್ಯುಯಲ್ ಎಸ್ಟಿಮೇಟ್ಸ್ ಗಳ ಪ್ರಾವಿಷನಲ್ ಆನ್ಯುಯಲ್ ಎಸ್ಟಿಮೇಟ್ಸ್ ಗಳ ಕುರಿತಾದಂತ ಮಾಹಿತಿಯನ್ನ ಮೇ 31ಕ್ಕೆ ರಿಲೀಸ್ ಮಾಡಲಿದೆ ಅನ್ನುವಂಥದ್ದನ್ನ ಕೂಡ ನಾವಿಲ್ಲಿ ನೆನ್ಪಿಟ್ಕೊಳ್ಬಹುದು. ಇಲ್ಲಿ ನಮ್ಗೆ ಗೊತ್ತಾಗಬೇಕಾಗಿರುವಂತದ್ದು ಈ GDP ಗ್ರೋತ್ ರೇಟ್ ಆಗಿರ್ಬೋದು, ಕ್ವಾರ್ಟರ್ಲಿ ಗ್ರೋತ್ ಅಥವಾ ಕಾಂಟ್ರಾಕ್ಷನ್ ಏನೇ ಆಗಿರ್ಬೋದು, ಇದರ ಕುರಿತಂತೆ ಸ್ಪಷ್ಟವಾಗಿ ಅಫಿಷಿಯಲ್ ಡೇಟಾವನ್ನ ನೀಡುವಂತವ್ರು ಯಾರು ಅಂತ ಹೇಳಿ ಕೇಳಿದಾಗ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಆಫೀಸ್ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಈಗ ಬಂದಿರತಕ್ಕಂತ ಹೊಸ IT ರೂಲ್ಸ್ ಏನಿದೆ ಇವತ್ತಿಂದ ಜಾರಿಗೆ ಬರಬೇಕಾಗಿರ್ತಕ್ಕಂಥದ್ದು, ಈ IT ರೂಲ್ಸ್ ಬಗ್ಗೆ ಈಗಾಗಲೇ ಒಂದು ಆರ್ಟಿಕಲ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಇದರ ಕುರಿತಂತೆ ಲೇಖಕರು ಒಂದು ಆರ್ಟಿಕಲ್ ಅನ್ನು ಬರೆದಿರ್ತಕ್ಕಂಥದ್ದು ರೂಲ್ಸ್ ಅಂಡ್ ರೂಲರ್ಸ್ ಅನ್ನುವಂತ ಆರ್ಟಿಕಲ್ ಇದಾಗಿದೆ. ಈ ಲೇಖಕರ ಪ್ರಕಾರವಾಗಿ ಇಲ್ಲಿ ಏನ್ ತಿಳಿಸುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಯಾವುದೇ ಎಡಿಟೋರಿಯಲ್ ಆದ್ರೂ ಕೂಡ ಅದು ಲೇಖಕರ ಅಭಿಪ್ರಾಯ ಮಾತ್ರವೇ ಆಗಿರುತ್ತೆ. ಹಾಗಾಗಿ ಯಾವುದೇ ವಿಚಾರದ ಬಗ್ಗೆ ಈ ರೀತಿಯ ಎಡಿಟೋರಿಯಲ್ಸ್ ಗಳು ಬಂದಾಗ ಹೊಸದೊಂದು ಲಾ ಆಗಿರ್ಬೋದು ಅಥವಾ ಯಾವುದೇ ಒಂದು ಪಾಲಿಸಿಯ ಬಗ್ಗೆ ಆಗಿರ್ಬೋದು ಅಥವಾ ಸರ್ಕಾರ ನಡ್ಕೊಳ್ತಿರ್ತಕ್ಕಂಥ ರೀತಿಗಳ ಬಗ್ಗೆ ಆಗಿರ್ಬೋದು, ಇನ್ಯಾವುದೇ ವಿಚಾರದ ಬಗ್ಗೆ ಈ ರೀತಿಯ ಒಂದು ಎಡಿಟೋರಿಯಲ್ ಬಂದಾಗ ಅದು ಲೇಖಕರ ಅಭಿಪ್ರಾಯವೇ ಹೊರತು ಅದೇ ಸ್ಪಷ್ಟವಾದಂತ ಅಥವಾ ಸರಿಯಾದಂತ ಮಾಹಿತಿ ಅಲ್ಲ. ಹಾಗಾಗಿ ಇದು ಈ ಎಡಿಟೋರಿಯಲ್ಸ್ ಗಳನ್ನ ಓದುವಂಥದ್ದು ನಿಮಗೆ ನಿಮ್ಮದೇ ಆದಂತ ಒಂದು ಒಪಿನಿಯನ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನೆರವಾಗುತ್ತೆ ಹೊರತು ಇಲ್ಲಿರುವಂತ ಎಲ್ಲ ಅಂಶವು ಸರಿಯಾಗಿಯೇ ಇರುತ್ತೆ ಅಥವಾ ಇವರು ನೋಡುವಂತ ದೃಷ್ಟಿಕೋನವೇ ಸರಿ ಅಂತೇನಲ್ಲ. ಹಾಗಾಗಿ ನೀವು ಎಡಿಟೋರಿಯಲ್ ಅನ್ನ ನಿಮ್ಮ ಒಂದು ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಎಡಿಟೋರಿಯಲ್ ಅನ್ನ ನೀವು ಸೃಜನಾತ್ಮಕವಾಗಿ ಓದಿ ಅಲ್ಲಿಂದ ನಿಮ್ಮದೇ ಆದಂತ ಒಂದು ಒಪಿನಿಯನ್ ಅನ್ನ ಒಂದು ಸ್ಟ್ಯಾಂಡ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಯಾವುದೇ ಪಾಲಿಸಿ ಆನ್ಗೋಯಿಂಗ್ ವಿಚಾರದ ಬಗ್ಗೆ ಈ ಎಡಿಟೋರಿಯಲ್ ನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ದೊರಕ್ತಾ ಇದ್ರೆ ಅದನ್ನು ಬಳಕೆ ಮಾಡ್ಕೊಳ್ಬಹುದು. ಮತ್ತು ಎಡಿಟೋರಿಯಲ್ಸ್ ಗಳಿಗಿರುವಂತ ಟೈಟಲ್ಸ್ ಆಗಿರ್ಬೋದು, ಸಬ್ ಟೈಟಲ್ಸ್ ಗಳಾಗಿರ್ಬೋದು, ಇವುಗಳು ಕೂಡ ನಿಮಗೆ ಉತ್ತರಗಳನ್ನ ಬರೆಯೋದಕ್ಕೆ, ಎಸ್ಸೆಗಳನ್ನ ಬರೆಯೋದಕ್ಕೆ ನೆರವಾಗಬಹುದು. ಹಾಗಾಗಿ ಎಡಿಟೋರಿಯಲ್ಸ್ ಗಳನ್ನ ತಪ್ಪದೆ ಓದಬೇಕಾಗುತ್ತೆ. ಆದ್ರೆ ಎಡಿಟೋರಿಯಲ್ಸ್ ಗಳಲ್ಲಿ ಇರುವಂತ ನಿಲುವನ್ನೇ ನೀವು ತಗೊಳ್ಬೇಕು ಅನ್ನುವಂತ ಅವಶ್ಯಕತೆ ಏನು ಇರೋದಿಲ್ಲ. ಈಗ ಈ ಹೊಸ IT ರೂಲ್ಸ್ ಗಳಿಗೆ ಸಂಬಂಧಪಟ್ಟಂತೆ ಲೇಖಕರು ತಿಳಿಸ್ತಾ ಇರ್ತಕ್ಕಂಥದ್ದು, ಜಾಗತಿಕವಾಗಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ಕೂಡ ಇದನ್ನ ಫಾಲೋ ಮಾಡುತ್ತೆ ಅಥವಾ ಈ ರೂಲ್ಸ್ ಗಳಿಗೆ ಕಂಪ್ಲೈ ಆಗುತ್ತೆ ಅನ್ನುವಂಥದ್ದು ತಪ್ಪಾಗುತ್ತೆ. ಇವತ್ತಿನಿಂದ ಎಫೆಕ್ಟ್ ಗೆ ಬರ್ತಾ ಇರ್ತಕ್ಕಂಥ ಈ ನ್ಯೂ IT ರೂಲ್ಸ್ ಗಳನ್ನ ಕೆಲವು ಪ್ಲಾಟ್ಫಾರ್ಮ್ಸ್ ಗಳು ಇದಕ್ಕೆ ಕಂಪ್ಲೈ ಆಗದೆ ಇರುವಂತ ಪ್ಲಾಟ್ಫಾರ್ಮ್ಸ್ ಗಳು ಕೂಡ ಉಳಿಯುತ್ತೆ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಆಗಿದೆ. ಇಲ್ಲಿ ಇವರು ಹೇಳ್ತಾ ಇರ್ತಕ್ಕಂಥದ್ದು ನಾನ್ ಕಂಪ್ಲೈನ್ಸ್ ಅನ್ನುವಂಥದ್ದು ಒಂದು ಅನ್ಫಾರ್ಚುನೇಟ್ ಆಗಿದ್ರು ಕೂಡ ಇವು
ಆಲ್ರೆಡಿ ಪೋರ್ ರಿಲೇಶನ್ಶಿಪ್ ಅನ್ನುವಂಥದ್ದು ಏನಿದೆ ಸೋಷಿಯಲ್ ಮೀಡಿಯಾ ಪ್ಲೇಯರ್ಸ್ಗೂ ಮತ್ತು ಗವರ್ಮೆಂಟ್ ನ ನಡುವೆ ಅನ್ನುವಂಥದ್ದು, ಈ ಒಂದು ಪೋರ್ ರಿಲೇಶನ್ಶಿಪ್ ಅನ್ನ ಇನ್ನಷ್ಟು ವರ್ಸನ್ ಮಾಡುವಂತ ಒಂದು ನಡೆ ಆಗುತ್ತೆ ಈ ರೀತಿ ನಾನ್ ಕಂಪ್ಲೈನ್ಸ್ ಅನ್ನು ತೋರಿಸುವಂತದ್ದು. ನ್ಯೂ ರೂಲ್ಸ್ ಏನು ಇಂಟ್ರೊಡ್ಯೂಸ್ ಆಗಿತ್ತು ಫೆಬ್ರವರಿನಲ್ಲಿ, ಈ ರೂಲ್ಸ್ ಗಳ ಪೈಕಿ ಬೇರೆ ರೂಲ್ಸ್ ಗಳೊಟ್ಟಿಗೆ ಬಿಗ್ಗರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳನ್ನ ಏನು ಹೊಸದಾಗಿ ಬಂದಂತ ಈ ರೂಲ್ಸ್ ಗಳು ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ಸ್ ಅಂತ ಹೇಳಿ ರೆಫರ್ ಮಾಡ್ತಾರೆ. ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ಸ್ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಕೆದಾರರು ಇರುವಂತ ಸೋಷಿಯಲ್ ಮೀಡಿಯಾಸ್ ಗಳಾಗಿರುತ್ತೆ. ಆ ರೀತಿ ಬಳಕೆ ಮಾಡುವಂತ ಈ ಸಿಗ್ನಿಫಿಕೆಂಟ್ ಸೋಷಿಯಲ್ ಮೀಡಿಯಾ ಇಂಟರ್ಮೀಡಿಯೇಟ್ಸ್ ಅಂತ ಹೇಳಿ ರೆಫರ್ ಮಾಡಿರ್ತಕ್ಕಂಥ ಬಿಗ್ಗರ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ವ್ಯಾಸ್ಟ್ಲಿ ಈ ಒಂದು ಟ್ರಿಗರ್ ಸೆಟ್ ಆಫ್ ರೂಲ್ಸ್ ಗಳನ್ನ 3 ಮಂತ್ಸ್ ನ ಒಳಗೆ ಅಧೇರ್ ಮಾಡಬೇಕು ಅನ್ನುವಂಥದ್ದನ್ನ ಈ ನ್ಯೂ ಐಟಿ ರೂಲ್ಸ್ ಅನ್ನುವಂಥದ್ದು ತಿಳಿಸಿತ್ತು. ಮೇ 25ಕ್ಕೆ ಇದು ಕೊನೆಗಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನಿಂದ ಈ ರೂಲ್ಸ್ ಗಳಿಗೆ ಇವರು ಸ್ಟ್ರಿಕ್ಟ್ ಕಂಪ್ಲೈನ್ಸ್ ಅನ್ನ ತೋರಿಸಬೇಕಾಗುತ್ತೆ. ಈ ಪ್ಲಾಟ್ಫಾರ್ಮ್ಸ್ ಗಳು ಚೀಫ್ ಕಂಪ್ಲೈನ್ಸ್ ಆಫೀಸರ್ಸ್ ಗಳನ್ನ ಅಪಾಯಿಂಟ್ ಮಾಡ್ಕೊಳ್ಬೇಕಾಗತ್ತೆ ಇನ್ ಆರ್ಡರ್ ಟು ಮೇಕ್ ಶೋರ್ ಈ ರೂಲ್ಸ್ ಗಳನ್ನ ಅವರು ಫಾಲೋ ಮಾಡ್ತಿದ್ದಾರೆ ಅಂತ ಹೇಳಿ. ಹಾಗಾಗಿ ಅದರ ಅಡಿಯಲ್ಲಿ ನೋಡಲ್ ಆಫೀಸರ್ಸ್ ಗಳನ್ನ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸ್ ಗಳೊಟ್ಟಿಗೆ ಕೋಆರ್ಡಿನೇಟ್ ಮಾಡೋದಕ್ಕೆ ಅಂತ ಹೇಳಿ ಮತ್ತು ಗ್ರೀವೆನ್ಸ್ ಆಫೀಸರ್ಸ್ ಗಳನ್ನ ಕೂಡ ಇವರು ಅಪಾಯಿಂಟ್ ಮಾಡ್ಕೊಳ್ಬೇಕಾಗತ್ತೆ. ಅನದರ್ ರೂಲ್ ಅನ್ನುವಂಥದ್ದು ಮೆಸೇಜಿಂಗ್ ಪ್ಲಾಟ್ಫಾರ್ಮ್ಸ್ ಗಳಾದಂತ ವಾಟ್ಸ್ಆಪ್ ಅನ್ನುವಂಥದ್ದು ಏನು ಪ್ರಾಬ್ಲಮ್ಯಾಟಿಕ್ ಮೆಸೇಜಸ್ ಗಳಿದೆ ಅವುಗಳ ಒರಿಜಿನೇಟರ್ಸ್ ಗಳನ್ನ ಅವರು ಟ್ರೇಸ್ ಮಾಡಬೇಕು ಅನ್ನುವಂಥ ಜವಾಬ್ದಾರಿಯನ್ನ ಕೂಡ ಆ ಪ್ಲಾಟ್ಫಾರ್ಮ್ಸ್ ಗಳ ಮೇಲೆ ಹಾಕ್ತಾ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಲೇಖಕರು ತಿಳಿಸ್ತಾ ಇರುವಂತದ್ದು ಮೆನಿ ಪ್ರಾಬ್ಲಮ್ಸ್ ಅನ್ನ ಈ ನ್ಯೂ ಐಟಿ ರೂಲ್ಸ್ ಹೊಂದಿದೆ ಅನ್ನುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಇವುಗಳನ್ನ ಇಂಟ್ರೊಡ್ಯೂಸ್ ಮಾಡುವಾಗ ವಿತೌಟ್ ಮಚ್ ಪಬ್ಲಿಕ್ ಕನ್ಸಲ್ಟೇಷನ್ ಈ ಲಾಸ್ ಇಂಟ್ರೊಡ್ಯೂಸ್ ಆಗಿದೆ ಅನ್ನುವಂಥದ್ದು ಇದಕ್ಕಿರುವಂತ ಒಂದು ಬಹುದೊಡ್ಡ ಕ್ರಿಟಿಸಿಸಮ್ ಆಗ್ತಾ ಇದೆ. ಇನ್ನು ಪ್ಲೆಥೋರಾ ಆಫ್ ನ್ಯೂ ರೂಲ್ಸ್ ಗಳನ್ನ ತರ್ತಾ ಇದ್ದಾರೆ, ಆದ್ರೆ ಅವುಗಳ ಸರಿಯಾದ ಪಾಲನೆ ಅನ್ನುವಂಥದ್ದು ಆಗೋದ್ರಲ್ಲಿ ಎಡುತ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ನಾನ್ ಕಂಪ್ಲೈನ್ಸ್ ಅನ್ನುವಂಥದ್ದು ಕೇವಲ ಈ ಥಿಂಗ್ಸ್ ಗಳನ್ನ ಏನು ಈಗಿನ ರಿಲೇಶನ್ಶಿಪ್ ಬಿಟ್ವೀನ್ ಸೋಷಿಯಲ್ ಮೀಡಿಯಾ ಮತ್ತು ಗವರ್ಮೆಂಟ್ ಅನ್ನ ನೋಡಿದಾಗ ಅದು ವರ್ಸ್ ಆಗ್ತಾ ಇದೆ. ಆ ಥಿಂಗ್ಸ್ ಅನ್ನ ಇನ್ನಷ್ಟು ವರ್ಸ್ ಮಾಡುವಂತ ಸಿಚುಯೇಷನ್ ಅನ್ನುವಂಥದ್ದು ಉಂಟಾಗುತ್ತೆ ನಾನ್ ಕಂಪ್ಲೈನ್ಸ್ ಬರೋದ್ರಿಂದ. ಎಸ್ಪೆಷಲಿ ಈಗಿರುವಂತ ರಿಲೇಶನ್ಶಿಪ್ ಅನ್ನ ನೋಡಿದಾಗ ಟ್ವಿಟರ್ ಮತ್ತು ಗವರ್ಮೆಂಟ್ ನ ನಡುವೆ ಏನು ಒಂದು ಲೇಟೆಸ್ಟ್ ಸ್ಟ್ಯಾಂಡ್ ಆಫ್ ನ ವಿಚಾರದಲ್ಲಿ ಬಿಜೆಪಿ ಸ್ಪೋಕ್ಸ್ ಪೀಪಲ್ ಅವರು ಸರ್ಟನ್ ಪೋಸ್ಟ್ ಅನ್ನ ಟ್ವಿಟರ್ ನಲ್ಲಿ ಟ್ಯಾಗ್ ಮಾಡಿದಂತದನ್ನ ಮ್ಯಾನಿಪುಲೇಟೆಡ್ ಮೀಡಿಯಾ ಅಂತ ಹೇಳಿ ಟ್ವಿಟರ್ ತಿಳಿಸಿರ್ತಕ್ಕಂಥದ್ದು. ಇದರಿಂದಾಗಿ ಡೆಲ್ಲಿ ಪೊಲೀಸ್ ಅನ್ನುವಂಥವ್ರು ಟ್ವಿಟರ್ ಕಂಪನಿಯ ಆಫೀಸಸ್ ಗಳನ್ನ ಕೂಡ ವಿಸಿಟ್ ಮಾಡಿರ್ತಕ್ಕಂಥದ್ದು. ಟ್ವಿಟರ್ ಹಾಗೂ ಗವರ್ಮೆಂಟ್ ನ ನಡುವಿನ ಸಂಬಂಧಗಳು ಹಾಳಾಗ್ತಿರುವಂತ ಈ ಸಂದರ್ಭದಲ್ಲಿ ವಾಟ್ಸ್ಆಪ್ ಕೂಡ ಬೇರೆಯದೇ ವಿಚಾರಕ್ಕೆ ಅಂದ್ರೆ ವಾಟ್ಸ್ಆಪಿನ ಪ್ರೈವಸಿ ಪಾಲಿಸಿ ನ್ಯೂ ಪ್ರೈವಸಿ ರೂಲ್ಸ್ ಗಳ ವಿಚಾರದಲ್ಲಿ ಗವರ್ಮೆಂಟ್ ನೊಟ್ಟಿಗೆ ವಾಟ್ಸ್ಆಪ್ ಕೂಡ ಫೈಟ್ ಮಾಡ್ತಾ ಇದೆ. ಇವೆಲ್ಲ ಏನೇ ಬ್ಯಾಕ್ ಸ್ಟೋರೀಸ್ ಗಳು ಇದ್ರೂ ಕೂಡ ಸೋಷಿಯಲ್ ಮೀಡಿಯಾ ಕಂಪನೀಸ್ ಗಳು ಈ ರೂಲ್ಸ್ ಗಳನ್ನ ನ್ಯೂ ರೂಲ್ಸ್ ಗಳನ್ನ ಅದರಲ್ಲಿ ಏನಾದ್ರೂ ಅವುಗಳಿಗೆ ಪ್ರಾಬ್ಲಮ್ಸ್ ಕಂಡಲ್ಲಿ ಈ ಪ್ಲಾಟ್ಫಾರ್ಮ್ಸ್ ಗಳು ಕೋರ್ಟ್ ಆಫ್ ಲಾ ನಲ್ಲಿ ಇವುಗಳನ್ನ ಫೈಟ್ ಮಾಡಬೇಕು. ಬದಲಾಗಿ ಯುಎಸ್ ಗವರ್ಮೆಂಟ್ ಅನ್ನುವಂಥದ್ದು ನಮಗೆ ಬ್ಯಾಕಪ್ ಆಗಿ ಇದೆ ಅಂತ ಕೇಳಿ ಈ ಲಾಸ್ ಗಳಿಗೆ ಕಂಪ್ಲೇಂಟ್ಸ್ ಅನ್ನೇ ತೋರಿಸದೇ ಇರುವಂತ ನಡೆಯನ್ನ ಪಾಲಿಸುವಂತದ್ದು ಸರಿಯಲ್ಲ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಇನ್ನು ಫೇಸ್ಬುಕ್ ಅನ್ನುವಂಥದ್ದು ಆಲ್ ದ ರೈಟ್ ನಾಯ್ಸಸ್ ಅನ್ನ ಮಾಡಿದೆ, ಅಂದ್ರೆ ನಾವು ಕಂಪ್ಲೈ ಆಗ್ತೇವೆ ಅನ್ನುವಂಥದ್ದನ್ನ ತಿಳಿಸಿದೆ. ಇದನ್ನ ಈಗಾಗಲೇ ನಾವು ಒಂದು ಆರ್ಟಿಕಲ್ ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಫೇಸ್ಬುಕ್ ಈ ಎಲ್ಲ ರೂಲ್ಸ್ ಗಳನ್ನ ನಾವು ಕಂಪ್ಲೈ ಮಾಡ್ತೇವೆ ಅಂತ ತಿಳಿಸಿದ್ರು ಕೂಡ ಕೆಲವೊಂದು ಇಶ್ಯೂಸ್ ಗಳ ವಿಚಾರದಲ್ಲಿ ಗವರ್ಮೆಂಟ್ ನೊಟ್ಟಿಗೆ ನಾವು ಮಾತುಕತೆಗೆ ಕೂರ್ಬೇಕಂತ ಕೂಡ ತಿಳಿಸಿರ್ತಕ್ಕಂಥದ್ದು. ಜೊತೆಗೆ ಜೆನ್ಯೂನ್ ಕನ್ಸರ್ನ್ಸ್ ಆಫ್ ಸೋಷಿಯಲ್ ಮೀಡಿಯಾ ಕಂಪನೀಸ್ ಗಳು ಏನಿದೆ ಅವೆಲ್ಲವನ್ನ ಇಂಪಾರ್ಟೆನ್ಸ್ ಅನ್ನ ನೀಡಿ ಅವುಗಳನ್ನ ಅಡ್ರೆಸ್ ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಸರ್ಕಾರದ ಕಡೆಯಿಂದ ಆಗ್ಬೇಕಾಗಿದೆ. ಅಪಾರ್ಟ್ ಫ್ರಮ್ ದೀಸ್ ಇಶ್ಯೂಸ್ ಈ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಈ ರೀತಿ ಕಂಪ್ಲೇಂಟ್ಸ್ ಅನ್ನ ಆದಷ್ಟು ಶೀಘ್ರದಲ್ಲಿ ನೀಡಬೇಕು ಅಂತ ಹೇಳಿ ಗಡುವನ್ನ ಏನ್ ನೀಡಿದ್ರು ಫೆಬ್ರವರಿಯಲ್ಲಿ ಈ ರೂಲ್ಸ್ ಅನ್ನ ತಂದು 3 ತಿಂಗಳ ಗಡುವನ್ನ ಮೇ 25ಕ್ಕೆ ವರೆಗೆ ಏನ್ ನೀಡಿದ್ರು ಈ ವ್ಯಾಸ್ಟ್ಲಿ ಟೈಟ್ ರೂಲ್ಸ್ ಗಳನ್ನ 3 ಮಂತ್ಸ್ ನ ಒಳಗಡೆ ನೀವು ಅಕ್ಸೆಪ್ಟ್ ಮಾಡಬೇಕು ಅನ್ನುವಂಥದ್ದು. ಈ ರೀತಿ ಕಂಪ್ಲೇಂಟ್ಸ್ ಗೆ ನೀಡಿದಂತ ಈ ಗಡುವು ಕಡಿಮೆ ಆಗಿದೆ. ಈ ಪ್ಯಾಂಡಮಿಕ್ ನ ಸಂದರ್ಭದಲ್ಲಿ ಕಂಪ್ಲೈ ಮಾಡುವಂತದ್ದು ಕೂಡ ಕಷ್ಟ ಆಗುತ್ತೆ ಅನ್ನುವಂಥದ್ದು ಮತ್ತೊಂದು ವಿಚಾರ ಆಗಿದೆ. ದಿ ಹಿಂದೂ 5 ಇಂಡಸ್ಟ್ರಿ ಬಾಡೀಸ್ ಮತ್ತು ಸಿಐಐ FICCI US ಇಂಡಿಯಾ ಬಿಸಿನೆಸ್ ಕೌನ್ಸಿಲ್ ಇವೆಲ್ಲವೂ ಕೂಡ 6 ರಿಂದ 12 ತಿಂಗಳ ಕಂಪ್ಲೈನ್ಸ್ ಗೆ ಎಕ್ಸ್ಟೆನ್ಷನ್ ಅನ್ನ ಕೇಳಿರ್ತಕ್ಕಂಥದ್ದು. ಸರ್ಕಾರ ಇದನ್ನ ಒಂದು ಅವಕಾಶವನ್ನಾಗಿ ಬಳಕೊಂಡು ಇಂಡಸ್ಟ್ರಿ ಏನು ಅವರ ಒಂದು ಡಿಮ್ಯಾಂಡ್ಸ್ ಅನ್ನ ಕೇಳ್ತಾ ಇದೆ ಅವುಗಳಿಗೆ ತಕ್ಕಂತೆ ಸರ್ಕಾರವು ಕೂಡ ಕಿವಿ ಕೊಡೋದನ್ನ ಕಲಿಬೇಕು ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಇಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.